ನಾಗಮಂಗಲ ಗಲಭೆಯ ಒಂದೊಂದು ಸಾಕ್ಷ್ಯಗಳನ್ನ ನಾವು ಸಿಗ್ತಾ ಇದ್ದದನ್ನ ಗಮನಿಸ್ತಾ ಇದ್ವಿ. ಯಾವ ರೀತಿ ಇದು ಆಕಸ್ಮಿಕ ಅಲ್ಲ, ಪ್ರೀ ಪ್ಲಾನ್ ಅನ್ನೋದು ಸ್ಪಷ್ಟ ಆಗ್ತಾ ಇತ್ತು. ಇಷ್ಟು ಸಾಲದು ಅಂತ ಈ ಗಲಭೆಯ ಹಿಂದೆ ಒಂದು ನಂಟು ಕಂಡು ಬರ್ತಾ ಇದೆ. ಯಾವ ನಂಟು ಗೊತ್ತಾ? ಅದು ಬಾಂಗ್ಲಾದೇಶದ ನಂಟು. ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ ಮಾಜಿ ಶಾಸಕ ಸುರೇಶ್ ಗೌಡ. ನಾಗಮಂಗಲದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ನೆಲೆಸಿದಾರ. ನಾಗಮಂಗಲದಲ್ಲಿ ಬಾಂಗ್ಲಾ ಪ್ರಜೆಗಳು ಅಕ್ರಮವಾಗಿ ನೆಲೆಸಿದ್ದಾರೆ. ಗಲಭೆ ಎಬ್ಬಿಸಿದವರು ಯಾರೂ ನಮ್ಮವರಲ್ಲ, ಎಲ್ಲ ಹೊರಗಿನವರು, ಹೊರಗಿನವರಿಂದಲೇ ಗಲಭೆ ಅಂತಿದ್ದಾರೆ ಮಹಿಳೆಯರು ಅಂತ ಮಾಜಿ ಶಾಸಕ ಸುರೇಶ್ ಗೌಡ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಗಮಂಗಲದ ಗಲಭೆಯಲ್ಲಿ ಕೇರಳ ಮೂಲದವರು ಭಾಗಿ ಅಂತ ಅನ್ನೋದನ್ನ ನಿನ್ನೆಷ್ಟೇ ಬಿಜೆಪಿ ನಾಯಕರು ಹೇಳ್ತಾ ಇದ್ರು. ಮತ್ತದನ್ನೇ ಮಾಜಿ ಶಾಸಕ ಸುರೇಶ್ ಗೌಡ ಹೇಳಿದ್ದಾರೆ. ಬಾಂಗ್ಲಾ ವಲಸಿಗರು ಗಲಭೆಯಲ್ಲಿ ಭಾಗಿಯಾಗಿರುವ ಸಾಧ್ಯತೆ ಇದೆ ಅಂತ ಮಾಜಿ ಶಾಸಕ ಸುರೇಶ್ ಗೌಡ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಈ ಆರೋಪಿಗಳ ಪಟ್ಟಿ ಏನಿದೆ, ಆ ಪಟ್ಟಿಯಲ್ಲಿ 2 ಹೆಸರುಗಳು ಕೇಳಿ ಬಂದಿತ್ತು. ಕೇರಳ ಮೂಲದವರು, ಅವರ ಹೆಸರುಗಳಲ್ಲಿ ಸ್ಪಷ್ಟವಾಗಿತ್ತು. ಆದ್ರಿಂದಾಗಿ ಕೇರಳದಿಂದ ಬಂದು ಹಾಗಿದ್ರೆ ಇಲ್ಲಿ ಬಂದಂಥವರು ವಲಸಿಗರು ಇಲ್ಲಿ ಗಲಭೆಯನ್ನ ಎಬ್ಬಿಸಿದ್ರ ಅನ್ನುವಂತಹ ಪ್ರಶ್ನೆ ಎದ್ದಿತ್ತು. ಇದು ಸಾಲದು ಅಂತ ಕೇರಳದಿಂದ ಬಂದವರಷ್ಟೇ ಅಲ್ಲ, ಬಾಂಗ್ಲಾದೇಶದ ನಂಟಿ ಇದೆ, ಬಾಂಗ್ಲಾ ಪ್ರಜೆಗಳು ಅಕ್ರಮವಾಗಿ ನೆಲೆಸಿದ್ದಾರೆ, ಗಲಭೆ ಎಬ್ಬಿಸಿದವರೆಲ್ಲ ಹೊರಗನವರು ಅಂತ ಮಾಜಿ ಶಾಸಕ ಸುರೇಶ್ ಗೌಡ ಆರೋಪ ಮಾಡ್ತಿದ್ದಾರೆ. ಎನ್ಐಎ ತನಿಖೆಗೆ ವಹಿಸಬೇಕು, ಅಕ್ರಮ ಬಾಂಗ್ಲಾ ವಲಸಿಗರ ಬಗ್ಗೆ ಆಗ ಗೊತ್ತಾಗತ್ತೆ, ಗಲಭೆ ಯಾಕೆ ಮಾಡಿಸಿದ್ದಾರೆ ಅಂತ ಗೊತ್ತಾಗತ್ತೆ ಅಂತ ಎನ್ಐಎ ತನಿಖೆಗೆ ಸುರೇಶ್ ಗೌಡ ಒತ್ತಾಯಿಸ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ಎನ್ಐಎ ತನಿಖೆಗೆ ಆಗ್ರಹ ಕೇಳಿ ಬರ್ತಾ ಇದೆ. ಈಗ ಕೇರಳ ಮೂಲದವರು ಭಾಗಿ ಅಷ್ಟೇ ಅಲ್ಲ, ಬಾಂಗ್ಲಾ ಮೂಲದವರು ಕೂಡ ಭಾಗಿಯಾಗಿದ್ದಾರೆ. ಅಕ್ರಮ ಬಾಂಗ್ಲಾ ವಲಸಿಗರು ಗಲಭೆ ಎಬ್ಬಿಸಿದ್ದಾರೆ ಎನ್ನುವ ಆರೋಪವನ್ನ, ಸ್ಫೋಟಕ ಹೇಳಿಕೆಯನ್ನ ಮಾಜಿ ಶಾಸಕ ಸುರೇಶ್ ಗೌಡ ನೀಡ್ತಾ ಇದ್ದಾರೆ. ನಮ್ಮ ತಾಲೂಕಿನಲ್ಲಿ ಎಲ್ಲೋ ಒಂದು ಕಡೆ ಬಾಂಗ್ಲಾದೇಶಿಯರು ಸಹ ಇದ್ದಾರೆ. ಅವ್ರು ಹೇಗೆ ಬಂದಿದ್ದಾರೆ ಗೊತ್ತಿಲ್ಲ, ಅವರೆಲ್ಲ ಯಾವ ರೀತಿ ವಾಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅಲ್ಲಲ್ಲಿ ತೋಟಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವ್ರನ್ನ ಯಾರು ಕರ್ಕೊಂಬಂದಿದ್ದಾರೆ ಸ್ವಲ್ಪ ಹುಷಾರ ನೋಡಿ ಅಂತಕ್ಕಂಥದ್ದು ಹೇಳಿದೆ. ಅವತ್ತು ಸಹ ಇಲಾಖೆ ಎಚ್ಚೆತ್ತುಕೊಳ್ಳಿಲ್ಲ. ಯಾರೂ ಸಹ ಪೆಟ್ರೋಲ್ ಬಾಂಬ್ನ ಎಸೆತಕ್ಕಂಥ ನಿಪುಣರಲ್ದಿದ್ರೆ ಎಲ್ಲರೂ ಆರ್ಡಿನರಿ ಜನಗಳು ಎಸೆಯೋದಕ್ಕಾಗಲ್ಲ. ಅದನ್ನು ಆರ್ಡಿ ಜನಗಳ ಕೈಲಿ ಕೊಟ್ಟರೆ ಅವರವರ ಸುಟ್ಕೊಂಡಿರ್ತಾರೆ. ಇದರಲ್ಲಿ ಯಾರಾದ್ರೂ ನಿಪುಣತ್ವ ಪಡೆದಿರ್ತಕ್ಕಂಥವ್ರೆ ಈ ಪೆಟ್ರೋಲ್ ಬಾಂಬಲ್ಲಿ ಆಸಿಡ್ ಬಾಟ್ಲ್ಗಳು ಏನೆಸದ್ರು ಅದನ್ನಾಗಲಿ ಜಡಿಸ್ತಕ್ಕಂಥದ್ದು. ಸಿಗ್ತದಲ್ಲಪ್ಪ, ಆಧಾರ್ ಕಾರ್ಡು ಫ್ರೀಯಾಗಿ ಮಾಡಿಸ್ಕೋಬಹುದು, ಕಾಸು ಕೊಟ್ಟರೆ ಏನ್ ಬೇಕಾದ್ರೂ ಮಾಡಕ್ಕೆ ಸರ್ಕಾರ ಇದೆಯಲ್ಲ. ಅವರೆಲ್ಲ ಬೇಕಾದ್ರೆ ನಾವು ಕರ್ನಾಟಕದವರೇ ಅಂತ ಬೇಕಾದ್ರೆ ಎಲ್ಲ ಮಾಡಿಸ್ಕೊಂಡ್ಬಿಟ್ಟಿರ್ತಾರೆ. ಇಷ್ಟೊತ್ತಿಗೆ ವೋಟ್ ಲಿಸ್ಟ್ ಮಾಡಿಸಿದ್ರು ಮಾಡಿದ್ರು ಗೊತ್ತಿಲ್ಲ. ತನಿಖೆ ನಡಿಬೇಕಲ್ಲ, ಯಾಕೆ ಬಂದಿದ್ದಾರೆ, ಏನ್ ಮಾಡಿದ್ದಾರೆ, ಅವ್ರು ಕರ್ಕೊಂಬಂದವ್ರು ಯಾರು, ಯಾತ್ಕೋಸ್ಕರ ಕರ್ಕೊಂಬಂದಿದ್ದಾರೆ, ಇದೆಲ್ಲ ತನಿಖೆ ಮಾಡದೆ ಹೋದ್ರೆ ಅವ್ರು ಲೀಗಲ್ ಆಗಿ ಬಂದಿದ್ದಾರಾ, ಇಲ್ಲೀಗಲ್ ಆಗಿ ವಾಸ ಮಾಡ್ತಾ ಇದ್ದಾರಾ, ತನಿಖೆ ಮಾಡದೆ ಹೋದ್ರೆ ಎಲ್ಲಿಗೆ ಹೋಗಿ ನಿಂತ್ಕೋತದೆ ಕೊನೆಗೆ. ನಮ್ಗೆ ಆತಂಕ ಇರ್ತಕ್ಕಂಥದ್ದು ಬೇರೆ ರಾಜ್ಯ, ಹೊರ ರಾಜ್ಯದವರು, ಹೊರ ದೇಶದವರು ಬಂದು ನಮ್ಮ ತಾಲೂಕಿನಲ್ಲಿ ಇದ್ದಾರೆ ಅಂದ್ರೆ ಎರಡೂ ಜನಾಂಗದ ಸೌಹಾರ್ದತೆಗೆ ಎಷ್ಟು ಸಮಸ್ಯೆ ಬರ್ತದೆ ಅಂತಕ್ಕಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.